ವೀಕ್ಷಕರೇ ನಮಸ್ಕಾರ. ಭವ್ಯ ಗೌಡ ಟಾಸ್ಕ್ ಕ್ವೀನ್ ಅನ್ನುವಂತಹ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡಿರುವಂತಹ ಕಂಟೆಸ್ಟೆಂಟ್. ಫೆಬ್ರವರಿ 26, 1999ರಲ್ಲಿ ಬೆಂಗಳೂರಿನಲ್ಲಿ ಈಕೆ ಜನಿಸ್ತಾಳೆ. ಹಾಗೆಯೇ ಈಕೆಯ ಉದ್ಯೋಗ ಆಕ್ಟಿಂಗ್, ಹಾಗೆಯೇ ಹವ್ಯಾಸ ಏನು ಅಂತ ಕೇಳಿದ್ರೆ ಟ್ರಾವೆಲಿಂಗ್ ಹಾಗೂ ಮಾಡಲಿಂಗ್. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಗೀತಾ ಸೀರಿಯಲ್ ಮೂಲಕ ಖ್ಯಾತಿ ಪಡೆದ ನಟಿ ಭವ್ಯ ಗೌಡ ಮಾಡೆಲಿಂಗ್ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಮಿಸ್ ಇಂಗ್ಲೆಂಡ್ ಅರ್ತ್, ಮಿಸ್ ಇಂಡಿಯಾ ಪರ್ಸನಾಲಿಟಿ ಬ್ಯೂಟಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಏಷ್ಯಾ ಪೆಸಿಫಿಕ್ನ ಮಿಸ್ ಕಾಮನ್ವೆಲ್ತ್ ಸ್ಪರ್ಧೆಯ ಫೈನಲ್ ಅನ್ನು ಕೂಡ ತಲುಪಿದ್ರು. ಜಾಸಿ ಬಿ ಮತ್ತು ಸನ್ನಿ ಬಿ ಅವರ ಮ್ಯೂಸಿಕ್ ವಿಡಿಯೋದಲ್ಲಿಯೂ ಕೂಡ ಗೀತಾ ನಟಿಸಿದ್ದರು. ಇವರ ಇನ್ಸ್ಟಾಗ್ರಾಮ್ ಪ್ರಕಾರ ಗೀತಾ ತೆಲುಗು ವೀಕ್ಷಕರಿಗೆ ಪೂಜಾ ಎಂದೇ ಫೇಮಸ್. ಕಲಿಸಿ ಉಂಟೆ ಕಲಾಡು ಸುಖಂ ಮೂಲಕ ತೆಲುಗು ಸೀರಿಯಲ್ ಲೋಕಕ್ಕೆ ಕಾಲಿಟ್ಟ ಭವ್ಯಗೆ ದಿವ್ಯಾ ಮತ್ತು ವರ್ಷಿಣಿ ಎಂಬ ಸಹೋದರಿಯರು ಕೂಡ ಇದ್ದಾರೆ. ಹೆಣ್ಣು ಹೆತ್ತ ಮನೆಯವರು ಎಲ್ಲವನ್ನ ಕೇಳೋದಿಕ್ಕೆ ತಯಾರಿರ್ಬೇಕು. ಹಾಗೇನೆ ಭವ್ಯ ಗೌಡ ಮತ್ತು ಭವ್ಯ ಗೌಡ ತಾಯಿಗೆ ಕೆಲವೊಂದು ಮಾತನ್ನ ಅಕ್ಕಪಕ್ಕದ ಮನೆಯವರು ಹೇಳಿದ್ರಂತೆ. ನಿಮ್ಮ 4 ಜನ ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡು ನೀವು ಬೀದಿಗೆ ಬರುತ್ತೀರಿ ಅನ್ನುವಂತಹ ಮಾತು ಭವ್ಯ ಗೌಡ ಹಾಗೂ ತಾಯಿಯನ್ನ ಚುಚ್ಚುವಂತೆ ಮಾಡುತ್ತಂತೆ. ಸೊ ಮುಂದೆ ಭವ್ಯ ಗೌಡ ಪ್ರಸಿದ್ಧಿಯಿಂದ ಜೊತೆಗೆ ಹಣವನ್ನ ಕೂಡ ಸಂಪಾದನೆಯನ್ನ ಮಾಡ್ತಾರೆ. ಸೊ ಲೈಫ್ ತುಂಬಾನೇ ಚೆನ್ನಾಗಿ ಹೋಗಿರುತ್ತೆ. ಮೊದಲಿಗೆ ಈಕೆ ಏನು ಆಗರ್ಭ ಶ್ರೀಮಂತೆ ಅಲ್ಲ, ಶ್ರೀಮಂತಿಕೆ ಅನ್ನೋದು ಕೂಡ ಇವರ ಮನೆಯಲ್ಲಿ ತಾಂಡವಾಡ್ತಾ ಇರಲಿಲ್ಲ. ಆದರೆ ಯಾವಾಗ ತನ್ನ ಸಾಧನೆಯ ಹಾದಿಯನ್ನ ಭವ್ಯ ಗೌಡ ಹಿಡಿದ್ರೋ ಅವತ್ತಿನಿಂದ ಮನೆಯಲ್ಲಿ ಸಿರಿವಂತಿಕೆಗೆ ಏನೂ ಕೂಡ ಕಮ್ಮಿ ಇರಲಿಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಸಾಧಿಸಿದರೆ ಎಲ್ಲ ಮರ್ಯಾದೆಯನ್ನು ನಾವು ಗಳಿಸ್ಬೋದು. ಆ್ಯಂಡ್ ಹೀಗೇನೆ ಭವ್ಯ ಗೌಡರವರನ್ನು ನಾವು ಒಂದು ಇನ್ಸ್ಪೈರ್ ಆಗಿ ತಗೊಂಡ್ರೆ ಹೆಣ್ಮಕ್ಳಿಗೆ ಮೇ ಬಿ ನಾವು ಕೂಡ ಸಾಧಿಸೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸ್ಫೂರ್ತಿ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆಯೇ ಬಿಗ್ ಬಾಸ್ನಲ್ಲಿ ತನ್ನದೇ ಆಟದ ಮೂಲಕ, ತನ್ನದೇ ಒಂದು ವೆರೈಟಿ ವ್ಯಕ್ತಿತ್ವದ ಮೂಲಕ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಮುಂದೆ ಕೂಡ ಚೆನ್ನಾಗಿ ಆಡ್ತಾರೆ ಅನ್ನುವಂತಹ ಒಂದು ಭರವಸೆಯೊಂದಿಗೆ ಯಾರೇ ವಿನ್ ಆದರೂ ಕೂಡ ನಮಗೇನು ಸಿಗಲ್ಲ ಅನ್ನೋ ಮಾತಿನೊಂದಿಗೆ ಧನ್ಯವಾದಗಳು. ಲೈಕ್, share, comment, subscribe. May I go now?